ವೈದ್ಯರ ಅರಿವು कुछ मार्ग में हमारो अंगाला इस्लाम के मैं मिल्लत इस्लामिया के जिम्मेदार की मुसलमानों से गुजारिश करता हूँ, आप जनाब इस्लाम के साथ हमारी इस गुफ्तगू को समाप्त करें। आप एक मस्जिद के लिए यहाँ जमा हुए हैं, मेरी आपसे गुजारिश है कि किसी तरह का कोई होश मारा न लगाए, किसी तरह की कोई इश्तेहारअंगेजी न करे। ये नौजवानों से गुजारिश है। मुस्लिम मुत्तहदा काउंसिल की जानिब से जिम्मेदार करने वाले इंटरेस्ट हमारा गया है, उनसे गुजारिश है कि वो इन नौजवानों को अपने कंट्रोल में ले लें। इधर दाएं जानिब से इजरात करें, उनसे गुजारिश है कि वो इन तरफ आ जाएं और किसी तरह का कोई गलत मुजाहरा न करें। मैं डॉक्टर इंद्र नामदार साहब से गुजारिश करता हूं कि वो हमारे अपने यहाँ आने का मकसद एक 2 मिनट में कौन जबान में बयान करें, ताकि यहाँ मौजूद बहुत सारे साथी हजरात को इसका इल्म हो सके। ಅಲ್ಲಾಹನ ನಾಮದಿಂದ ಯಾವನು ಸಮಗ್ರತ್ತಿನ ಒಡೆಯನಾಗಿದ್ದಾನೆ, ದಯಾಮಯೂ ಕರುಣಾನಿಧಿಯೂ ಆಗಿದ್ದಾನೆ. ಅನಂತ ಅನುಗ್ರಹಗಳು ಸುರಿಯುತ್ತಿರಲಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಹಾಗೂ ಎಲ್ಲ ಸತ್ಯ ಸುಂದರಗಳು. ಇಲ್ಲಿ ನಡೆದಂತಹ ಎಂಎಂಸಿ ಅಂದರೆ ಮುಸ್ಲಿಮರ ಎಲ್ಲ ಸಂಘ ಸಂಘಟನೆಗಳ ಸಂಯುಕ್ತ ವೇದಿಕೆಯ ಅಧ್ಯಕ್ಷರು, ಮೊಹಮ್ಮದ್ ಮೊಹಸಿನ್ ಜಿಲ್ಲಾಧಿಕಾರಿಗಳು, ಎಸ್ಪಿಯವರು ಹಾಗೂ ನಗರದ ಎಲ್ಲ ಹಿರಿಯರು ಮತ್ತು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವ್ಯಂಗ್ಯಚಿತ್ರಗಳನ್ನು ಕೆಲವು ದೇಶಗಳಲ್ಲಿ ಪ್ರಕಟಿಸಿದ್ದು ಅದು ಏನೆನ್ನುವುದನ್ನು ನಾವು ಜಗತ್ತಿಗೆ ತೋರ್ಪಡಿಸುತ್ತೇವೆ. ಅವರು ಜಗತ್ತಿಗೆ ಕರುಣೆಯಾಗಿ ಬಂದರು, ಜಗತ್ತಿಗೆ ನ್ಯಾಯವನ್ನು ನೀಡಲಿಕ್ಕೆ ಬಂದರು, ಜಗತ್ತಿಗೆ ನಾವೆಲ್ಲ ಮನುಷ್ಯರು ಏಕೋದರ ಸಹೋದರರೆನ್ನುವ ಸಂದೇಶವನ್ನು ನೀಡಲಿಕ್ಕೆ ಬಂದರು.
ನಾವು ಇವತ್ತು ನಮ್ಮ ಸಿಟ್ಟಿನ ಪ್ರಕಟಣೆಯೊಂದಿಗೆ ನೈಜ ಚಿತ್ರವಾದ ಪ್ರವಾಸಿಯ ಚಿತ್ರವನ್ನು ನಾವು ನೀಡಬೇಕಾಗಿದೆ. ನಮ್ಮ ನುಡಿ ಮತ್ತು ನಡೆಯಿಂದ ನಾವು ಇಲ್ಲಿ ಯಾವುದೇ ತರಹದ ಭೂತಾಚಾರವನ್ನು ಮಾಡಿ ನಮ್ಮ ವಿಶ್ವಾಸದ ಪ್ರತೀಕವನ್ನು ನೀಡಲಿಕ್ಕೆ ಆಗುವುದಿಲ್ಲ. ಅದು ತದ್ವಿರುದ್ಧವಾಗಿತ್ತು. ನಾವು ಶಾಂತಿಯನ್ನು ಪಾಲಿಸಬೇಕಾಗಿದೆ, ನ್ಯಾಯವನ್ನು ನೀಡಬೇಕಾಗಿದೆ. ಯಾವ ಪ್ರವಾಸಿಯನ್ನ ನಾವು ನಮ್ಮ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತೇವೆ ಅವರ ನಡತೆಯಂತೆ ನಾವು ಜಗತ್ತಿನ ಮುಂದೆ ನಡೆದು ತೋರಿಸಬೇಕಾಗಿದೆ. ನಾವು ಇವತ್ತು ಇಲ್ಲಿ ಒಂದು ಮೆಮೊರಂಡಮ್ ಅನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಏನು ಹೇಳ್ತಾ ಇದ್ದೇವೆ ಅಂದ್ರೆ, ನಾವೆಲ್ಲ ಜಗತ್ತಿನ ಮನುಷ್ಯರು ಏಕೂದರ ಸಹೋದರರು. ಮೊಹಮ್ಮದ್ ಪೈಗಂಬರರಿಗೆ ಅತ್ಯಂತ ಉನ್ನತವಾದ ಮಾದರಿಯಾಗಿದ್ದಾರೆ. ಅದನ್ನು ನಾವು ನಮ್ಮ ನಡೆಯಿಂದ ತೋರಿಸಬೇಕಾಗಿದೆ. ಕೇವಲ ಸಿಟ್ಟಿನಿಂದ ಆಗುವುದಿಲ್ಲ. ನಾವು ಇವತ್ತು ಪ್ರಮಾಣ ಮಾಡೋಣ. ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಏನು ವ್ಯಕ್ತಿಗಳನ್ನು ಪ್ರಕಟಿಸಿದ್ದಾರೆ ಅದನ್ನು ನಮ್ಮ ಹೃದಯದ ಅಂತರಾಳದಿಂದ ಖಂಡಿಸುತ್ತೇವೆ. ಅದೇ ರೀತಿಯಾಗಿ ನಾವು ನೈಜ ಚಿತ್ರವನ್ನು ನಮ್ಮ ನಡೆ ಮತ್ತು ನುಡಿಯಿಂದ ಜಗತ್ತಿನ ಮುಂದೆ ಪ್ರಕಟಿಸಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಈ ಮಾತನ್ನು ಹೇಳಿ ನಾನು ನೀವೆಲ್ಲ ನಮ್ಮ ಕರೆತ ಪೊಲೀಸ್ ಸಿಬ್ಬಂದಿಯವರಿಗೂ ಪತ್ರಿಕಾಕರ್ತರಿಗೂ ನಾವು ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ನಮ್ಮ ದೇಶದಲ್ಲಿ ಅನೇಕ ಪತ್ರಿಕೆಗಳು ಇದರ ವಿರುದ್ಧ ಪ್ರಕಟಣೆಯನ್ನು ಮಾಡಿದ್ದಾರೆ. ಇದರಲ್ಲಿ ಮುಸ್ಲಿಮರು, ಮುಸ್ಲಿಮೇತರ ಬಾಂಧವರು ಎಲ್ಲರೂ ಸೇರಿದ್ದಾರೆ. ಅವರೆಲ್ಲರಿಗೂ ಅವರು ನೀಡಿದ ಸಹಕಾರಕ್ಕಾಗಿ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ಈ ಮೆಮೊರಂಡಮ್ ಅರ್ಪಣೆಯ ನಂತರ ತಾವೆಲ್ಲ ಅತ್ಯಂತ ಶಾಂತಿಯಿಂದ ತಮ್ಮ ಮನೆಗೆ ಹೋಗಬೇಕು. ಯಾವುದೇ ಅಹಿಂಸೆಯ ಪ್ರತೀಕವನ್ನ ನಿಮ್ಮ ನಡೆ ಮತ್ತು ನುಡಿಯಿಂದ ನೀಡಬಾರದು ಅಂತ ಅತ್ಯಂತ ಕಳಕಳಿಯಿಂದ ನಾನು ನಿಮ್ಮನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗ MNC ಅದರ ಅಧ್ಯಕ್ಷರಾದಂತಹ ಮೌಲಾನಾ ಸೈಯದ್ ತನ್ವೀರ್ ಹಾಫಿ ಅವರು ತಮ್ಮ ಕೆಲವು ಮಾತುಗಳನ್ನು ಮುಂದೆ ಇಟ್ಟಿದೆ. ಅತ್ಯಂತ ಶಾಂತ ರೀತಿಯಿಂದ ಇದನ್ನು ಕೇಳಿಕೊಳ್ತಾರೆ. ये कोई खुशी का मौका नहीं है. रहमतुल्लाह सल्ली अला रसूलिल करीम अलैहि तहियत व तस्लीम अम्मा बाद. मुस्लिम मुत्तहदा काउंसिल की जानिब से इस अज़ीमुश्शान एहतिजाजी जुलूस के इनेकाद पर और इसमें आप तमाम हज़रात की शिरकत पर मैं आप तमाम हज़रात का बेपनाह ममनून मशकूर हूँ. आप हज़रात को मालूम है कि यूरोपी ममालिक में इस्लाम दुश्मन अनासिर कौम में यहूद के ईमा पर अंग्रेजी अखबारों में हमारे और आपके प्यारे आका को मौला जनाब मोहम्मद रसूलुल्लाह सल्लल्लाहु अलैहि वसल्लम के इहानत आमेज कार्टून बनाकर, कार्टून का जो तस्वीरें होती हैं कार्टून बनाकर अखबारों में शाया किया गया. ये यूरोपीय ममालिक के बेशुमार अखबारों में हुजूर सल्लल्लाहु अलैहि वसल्लम की इहानत आमेज कार्टून शाया किए गए. इन कार्टून को जैसे ही शाया किया गया, यूरोप में रहने बसने वाले मुसलमान मुतासिर नहीं हुए, बल्कि पूरी दुनिया में जहाँ जहाँ ला इलाहा इल्लल्लाह मुहम्मद रसूलुल्लाह पढ़ने वाले हैं, सबके दिलों के जज्बात को ठेस पहुंची और सारी दुनिया के मुसलमानों ने एक आवाज अज़ीमुश्शान पैमाने पर मुजाहरे करके सारी दुनिया को ये बता दिया कि सारी दुनिया में जितने मुसलमान ला इलाहा इल्लल्लाह मुहम्मद रसूलुल्लाह पढ़ने वाले हैं, वो किसी भी कीमत पर हमारे रसूल की गुस्ताखी बर्दाश्त नहीं कर सकते. वो किसी भी कीमत पर हुजूर सल्लल्लाहु अलैहि वसल्लम की शान में गुस्ताखी बर्दाश्त नहीं कर सकते. यूरोपीय ममालिक में जितने मुसलमान आबाद हैं, उन्होंने रसूल का सदका है. इस दुनिया में जितने मुसलमान हैं, वो सारे के सारे मुसलमान अमन और सलामती का पैगाम देना चाहते हैं. और अमन और सलामती का ये तकाजा है कि हम इंतहाई सुकून के साथ इस तरह के मुजाहरे करते रहें. और जिन हज़रात ने इस तरह का गलत इक़दाम किया है, हम उनको मुतनब्बे करना चाहते हैं. और हम कहना चाहते हैं कि हम आपके साथ न जंग करेंगे, न हम आपके साथ मुकाबला करेंगे. जो हुजूर की शान में गुस्ताखी किए हैं, उनको हम अल्लाह के हवाले कर देते हैं. नौजवानों, अल्लाह बेहतरीन बदला लेने वाला है. अल्लाह रब्बुल इज्जत की मार अनकरीब
ان لوگوں پر پڑے گی. میں آپ سے گزارش کرتا ہوں کہ آپ اللہ کی ذات پر بھروسہ رکھیں. ان سارے کارٹون کی مذمت میں، ان اخبارات کی مذمت میں احتجاجی طور پر ہم آپ یہاں جمع ہوئے ہیں. میں آپ سے گزارش کرنا چاہوں گا کہ آپ اطمینان کے ساتھ تھوڑی دیر یہاں رکے رہیں. ابھی آپ حضرات کے سامنے ڈپٹی کمشنر کے ہاتھوں بیجاپور کے سارے مسلمانوں کی جانب سے میمورنڈم دیا جائے گا. اس میں جو باتیں اہم ہیں میں وہ آپ کو بتانا چاہتا ہوں کہ ہم مسلمان ہیں. بحیثیت مسلمان ہم سارے پیغمبروں کا احترام کرتے ہیں، ہم سارے رسولوں کا احترام کرتے ہیں، ہم سارے انبیاء کرام علیہم السلام کا احترام کرتے ہیں. جو لوگ اسلام دشمن عناصر بنے ہوئے ہیں وہ بھی نبیوں کے ماننے والے ہیں جس کا ان کا اپنا دعویٰ ہے. ہم ان سے کہنا چاہیں گے کہ مسلمانوں کو دیکھیے مسلمان کتنے باادب ہیں. جب بھی حضرت عیسیٰ کا نام آتا ہے تو حضرت عیسیٰ علیہ السلام کہہ کر کے ہم پکارتے ہیں. جب بھی حضرت موسیٰ کا نام آتا ہے تو ہم حضرت موسیٰ علیہ السلام کہہ کے پکارتے ہیں. انہیں اس بات کو سمجھنا چاہیے کہ مسلمان جب سارے نبیوں کا اتنا احترام کرتے ہیں جس کو وہ بھی مانتے ہیں، تو جو لوگ کارٹون شائع کر رہے ہیں ان کو سمجھنا چاہیے کہ وہ کسی کے مذہبی جذبات کو ٹھیس نہ پہنچائیں. ہمارے آقا وہ مولا صلی اللہ تعالیٰ علیہ وسلم نے ہمیں یہی درد کیا ہے، یہی تعلیم دی ہے کہ سب نبیوں کا احترام کیا جائے، سب نبیوں کی تعظیم کی جائے. تو ہم پلٹ کر کے عیسیٰ علیہ السلام کو گالی نہیں دیں گے انشاءاللہ. ہم پلٹ کر کے حضرت موسیٰ علیہ السلام کو برا نہیں کہیں گے انشاءاللہ. اس لیے کہ صحیح معنوں میں عیسیٰ اور موسیٰ کے ماننے والے ہم ہی ہیں، صحیح معنوں میں نبیوں کی تعظیم تقسیم کرنے والے ہم ہی ہیں. میں آپ حضرات سے گزارش کرنا چاہتا ہوں کہ مسلم متحدہ کونسل کی جانب سے یہ جو عظیم الشان مظاہرہ کیا گیا ہے، اس مظاہرے کے حوالے سے بس ہمارا ایک ہی مقصد ہے کہ ہم کسی بھی قیمت پر حضور کی گستاخی برداشت کسی بھی قیمت پر ہم حضور کی گستاخی برداشت نہ کل کیے تھے نہ آج کیے ہیں، اور انشاءاللہ تعالی ہم صبح قیامت تک گستاخی برداشت نہیں کریں گے. میں اس ملک میں آنے والے سارے شرکا سے گزارش کروں گا کہ وہ اطمینان سے ڈپٹی کمشنر کے ہاتھوں دیا جانے والا یہ عظیم الشان میمورنڈم اس کو اپنی نظروں سے ಅದು ಏನೆನ್ನುವುದನ್ನು ನಾವು ಜಗತ್ತಿಗೆ ತೋರ್ಪಡಿಸುತ್ತೇವೆ. ಅವರು ಜಗತ್ತಿಗೆ ಕರುಣೆಯಾಗಿ ಬಂದರು, ಜಗತ್ತಿಗೆ ನ್ಯಾಯವನ್ನು ನೀಡಲಿಕ್ಕೆ ಬಂದರು, ಜಗತ್ತಿಗೆ ನಾವೆಲ್ಲ ಮನುಷ್ಯರು ಏಕೋದರ ಸಹೋದರರುವ ಸಂದೇಶವನ್ನು ನೀಡಲಿಕ್ಕೆ ಬಂದರು. ನಾವು ಇವತ್ತು ನಮ್ಮ ಪೆಟ್ಟಿನ ಪ್ರಕಟಣೆಯೊಂದಿಗೆ ನೈಜ ಚಿತ್ರವಾದ ಪ್ರವಾಸಿಯ ಚಿತ್ರವನ್ನು ನಾವು ನೀಡಬೇಕಾಗಿದೆ. ನಮ್ಮ ನುಡಿ ಮತ್ತು ನಡೆಯಿಂದ ನಾವು ಇಲ್ಲಿ ಯಾವುದೇ ತರಹದ ಹಿಂಸಾಚಾರವನ್ನು ಮಾಡಿ ನಮ್ಮ ವಿಶ್ವಾಸದ ಪ್ರತೀಕವನ್ನು ನೀಡಲಿಕ್ಕೆ ಆಗುವುದಿಲ್ಲ. ಅದು ತದ್ವಿರುದ್ಧವಾಗಿತ್ತು. ನಾವು ಶಾಂತಿಯನ್ನು ಪಾಲಿಸಬೇಕಾಗಿದೆ, ನ್ಯಾಯವನ್ನು ನೀಡಬೇಕಾಗಿದೆ. ಯಾವ ಪ್ರವಾಸಿಯನ್ನ ನಾವು ನಮ್ಮ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತೇವೆ ಅವರ ನಡತೆಯಂತೆ ನಾವು ಜಗತ್ತಿನ ಮುಂದೆ ನಡೆದು ತೋರಿಸಬೇಕಾಗಿದೆ. ನಾವು ಇವತ್ತು ಇಲ್ಲಿ ಒಂದು ಮೆಮೊರಂಡಮ್ ಅನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಏನು ಹೇಳ್ತಾ ಇದ್ದೇವೆ ಅಂದ್ರೆ, ನಾವೆಲ್ಲ ಜಗತ್ತಿನ ಮನುಷ್ಯರು ಏಕೂದರ ಸಹೋದರರು. ಮೊಹಮ್ಮದ್ ಪೈಗಂಬರರಿಗೆ ಅತ್ಯಂತ ಉನ್ನತವಾದ ಮಾದರಿಯಾಗಿದ್ದಾರೆ. ಅದನ್ನು ನಾವು ನಮ್ಮ ನಡೆಯ ತೋರಿಸಬೇಕಾಗಿದೆ. ಕೇವಲ ಸಿಟ್ಟಿನಿಂದ ಆಗುವುದಿಲ್ಲ. ನಾವು ಇವತ್ತು ಪ್ರಮಾಣ ಮಾಡೋಣ. ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಏನು ವ್ಯಕ್ತಿಗಳನ್ನು ಪ್ರಕಟಿಸಿದ್ದಾರೆ ಅದನ್ನು ನಮ್ಮ ಹೃದಯದ ಅಂತರಾಳದಿಂದ ಖಂಡಿಸುತ್ತೇವೆ. ಅದೇ ರೀತಿಯಾಗಿ ನಾವು ನೈಜ ಚಿತ್ರವನ್ನು ನಮ್ಮ ನಡೆ ಮತ್ತು ನುಡಿಯಿಂದ ಜಗತ್ತಿನ ಮುಂದೆ ಪ್ರಕಟಿಸಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಈ ಮಾತನ್ನು ಹೇಳಿ ನಾನು ನೀವೆಲ್ಲ ನಮ್ಮ ಕರೆತ ಪೊಲೀಸ್ ಸಿಬ್ಬಂದಿಯವರಿಗೂ ಪತ್ರಿಕಾಕರ್ತರಿಗೂ ನಾವು ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ನಮ್ಮ ದೇಶದಲ್ಲಿ ಅನೇಕ ಪತ್ರಿಕೆಗಳು ಇದರ ವಿರುದ್ಧ ಪ್ರಕಟಣೆಯನ್ನು ಮಾಡಿದ್ದಾರೆ. ಇದರಲ್ಲಿ ಮುಸ್ಲಿಮರು, ಮುಸ್ಲಿಮೇತರ ಬಾಂಧವರು ಎಲ್ಲರೂ ಸೇರಿದ್ದಾರೆ. ಅವರೆಲ್ಲರಿಗೂ ಅವರು ನೀಡಿದ ಸಹಕಾರಕ್ಕಾಗಿ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ಈ ಮೆಮೊರಂಡಮ್ ಅರ್ಪಣೆಯ ನಂತರ ತಾವೆಲ್ಲ ಅತ್ಯಂತ ಶಾಂತಿಯಿಂದ ತಮ್ಮ ಮನೆಗೆ ಹೋಗಬೇಕು. ಯಾವುದೇ ಅಹಿಂಸೆಯ ಪ್ರತೀಕವನ್ನ ನಿಮ್ಮ ನಡೆ ಮತ್ತು ನುಡಿಯಿಂದ ನೀಡಬಾರದು ಅಂತ ಅತ್ಯಂತ ಕಳಕಳಿಯಿಂದ ನಾನು ನಿಮ್ಮನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗ MNC ಅದರ ಅಧ್ಯಕ್ಷರಾದಂತಹ ಮೌಲಾನಾ ಸೈಯದ್ ತನ್ವೀರ್ ಹಾಫಿ ಅವರು ತಮ್ಮ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕಿದೆ. ಅತ್ಯಂತ ಶಾಂತ ರೀತಿಯಿಂದ ಇದನ್ನು ಕೇಳಿಕೊಳ್ತಾರೆ. ये कोई खुशी का मौका नहीं है. नहमदुहु व नसल्ली अला रसूलिहिल करीम अलैहि तहियतु व तस्लीम अम्मा बाद.
مسلم متحدہ کونسل کی جانب سے اس عظیم الشان احتجاجی جلوس کے انعقاد پر اور اس میں آپ تمام حضرات کی شرکت پر میں آپ تمام حضرات کا بے پناہ ممنون مشکور ہوں. آپ حضرات کو معلوم ہے کہ یورپی ممالک میں اسلام دشمن عناصر قوم میں یہود کے ایمان پر انگریزی اخباروں میں ہمارے اور آپ کے پیارے آقا کو مولا جناب محمد رسول اللہ صلی اللہ علیہ وسلم کے احاطہ آمیز کارٹون بنا کر کارٹون کا جو تصویریں ہوتی ہیں کارٹون بنا کر اخباروں میں شائع کیا گیا. یہ یورپی ممالک کے بے شمار اخباروں میں حضور صلی اللہ علیہ وسلم کے احاطہ آمیز کارٹون شائع کیے گئے. ان کارٹون کو جیسے ہی شائع کیا گیا یورپ میں رہنے والے مسلمان متاثر نہیں ہوئے بلکہ پوری دنیا میں جہاں جہاں لا الہ الا اللہ محمد رسول اللہ پڑھنے والے ہیں سب کے دلوں کے جذبات کو ٹھیس پہنچی اور ساری دنیا کے مسلمانوں نے ایک آواز عظیم الشان پیمانے پر مظاہرے کر کے ساری دنیا کو یہ بتا دیا کہ ساری دنیا میں جتنے مسلمان لا الہ الا اللہ محمد رسول اللہ پڑھنے والے ہیں وہ کسی بھی قیمت پر ہمارے رسول کی گستاخی برداشت نہیں کر سکتے. وہ کسی بھی قیمت پر حضور صلی اللہ علیہ وسلم کی شان میں گستاخی برداشت نہیں کر سکتے. یورپی ممالک میں جتنے مسلمان آباد ہیں انہوں نے رسول کا صدقہ ہے. اس دنیا میں جتنے مسلمان ہیں وہ سارے کے سارے مسلمان امن و سلامتی کا پیغام دینا چاہتے ہیں اور امن و سلامتی کا یہ تقاضا ہے کہ ہم انتہائی سکون کے ساتھ اس طرح کے مظاہرے کرتے رہیں اور جن حضرات نے اس طرح کا غلط اقدام کیا ہے ہم ان کو متنفع کرنا چاہتے ہیں اور ہم کہنا چاہتے ہیں کہ ہم آپ کے ساتھ نہ جنگ کریں گے نہ ہم آپ کے ساتھ مقابلہ کریں گے. جو حضور کی شان میں گستاخی کیے ہیں ان کو ہم اللہ کے حوالے کر دیتے ہیں. نوجوانوں اللہ بہترین بدلہ لینے والا ہے. اللہ رب العزت کی مار ان قریب ان لوگوں پر پڑے گی. میں آپ سے گزارش کرتا ہوں کہ آپ اللہ کی ذات پر بھروسہ رکھیں. ان سارے کارٹون کی مذمت میں ان اخبارات کی مذمت میں احتجاجی طور پر ہم آپ یہاں جمع ہوئے ہیں. میں آپ سے گزارش کرنا چاہوں گا کہ آپ اطمینان کے ساتھ تھوڑی دیر یہاں رکے رہیں. ابھی آپ حضرات کے سامنے ڈپٹی کمشنر کے ہاتھوں بیجاپور کے سارے مسلمانوں کی جانب سے میمورنڈم دیا جائے گا. اس میں جو باتیں اہم ہیں میں وہ آپ کو بتانا چاہتا ہوں کہ ہم مسلمان ہیں. بحیثیت مسلمان ہم سارے پیغمبروں کا احترام کرتے ہیں, ہم سارے رسولوں کا احترام کرتے ہیں, ہم سارے انبیاء کرام علیہ السلام کا احترام کرتے ہیں. جو لوگ اسلام دشمن عناصر بنے ہوئے ہیں وہ بھی نبیوں کے ماننے والے ہیں جس کا ان کا اپنا دعویٰ ہے. ہم ان سے کہنا چاہیں گے کہ مسلمانوں کو دیکھیے مسلمان کتنے باادب ہیں. جب بھی حضرت عیسیٰ کا نام آتا ہے تو حضرت عیسیٰ علیہ السلام کہہ کر کے ہم پکارتے ہیں. جب بھی حضرت موسیٰ کا نام آتا ہے تو ہم حضرت موسیٰ علیہ السلام کہہ کے پکارتے ہیں. انہیں اس بات کو سمجھنا چاہیے کہ مسلمان جب سارے نبیوں کا اتنا احترام کرتے ہیں جس کو وہ بھی مانتے ہیں تو جو لوگ کارٹون شائع کر رہے ہیں ان کو سمجھنا چاہیے کہ وہ کسی کے مذہبی جذبات کو ٹھیس نہ پہنچائیں. ہمارے آقا وہ مولا صلی اللہ تعالیٰ علیہ وسلم نے ہمیں یہی درد دیا ہے, یہی تعلیم دی ہے کہ سب نبیوں کا احترام کیا جائے, سب نبیوں کی تعظیم کی جائے. تو ہم پلٹ کر کے اس سارے احترام کو گالی نہیں دیں گے انشاءاللہ. ہم